ನಿಮ್ಗೆಲ್ಲ ಮೊದಲನೇ ಪ್ರಶ್ನೆ BC ಪಾಟೀಲ್ ಯಾಕೆ ಬಂದ ಇದೆ ಅಲ್ವಾ? ನನಗೆ ನಂಟಿದೆ ಇಲ್ಲಿ, ಗೊತ್ತಾ? ಯಾವ ನಂಟು? ಬೀಗೂರು ನಂಟಲ್ಲಿ. ಮೊದಲನೇದಾಗಿ ದಾವಣಗೆರೆಯ 72ನೇ ಸಾಲಿನಲ್ಲಿ PUC ವಿದ್ಯಾರ್ಥಿ ನಾನು. 72ರಿಂದ 76ವರೆಗೆ ದಾವಣಗೆರೆ ಕಾಲೇಜಿನ ವಿದ್ಯಾರ್ಥಿ. 83ರಲ್ಲಿ ದಾವಣಗೆರೆ ಹಳ್ಳಿಯ, 85ರಿಂದ 94ರವರೆಗೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಹೌದಾ? ಹಾಗಾಗಿ ಆ ನಂಟು. ಅದರ ಜೊತೆಗೆ ಇದೇ ದಾವಣಗೆರೆಯಲ್ಲಿ ಇದೇ ವೇದಿಕೆಯಲ್ಲಿ ನಾನು ಮದುವೆ ಆಗಿದ್ದೆ. ಗುಂಡಿ ಚೌಟ್ರಿಯಲ್ಲಿ ನಾನು ಮದುವೆ ಆಗಿದ್ದಪ್ಪ. ಗುಂಡಿ ಚೌಟ್ರಿಯಲ್ಲಿ ಟಿಪ್ಪು ಸುಲ್ತಾನ್ ನಾಟಕ ಮಾಡಿ ಆ ಪ್ರೇರಣೆಯಿಂದ ನಿಷ್ಕರ್ಷ ಚಿತ್ರವನ್ನು ದಾವಣಗೆರೆಯಲ್ಲಿ ಇಟ್ಕೊಂಡೇ ಮಾಡಿ ಕರ್ನಾಟಕದಲ್ಲಿ ಚಲನಚಿತ್ರ ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಶಾಸಕನಾಗಿ, ಮಂತ್ರಿಯಾಗಿ ಬರಬೇಕಾದ್ರೆ ದಾವಣಗೆರೆಯ ಮಣ್ಣು ಕಾರಣ. ದಾವಣಗೆರೆ ಭೂಮಿ ಗಟ್ಟಿಯಾದಂತಹ ಭೂಮಿ. ಹಾಗಾಗಿ ರೇಣುಕಣ್ಣ ಅವರು ನನಗೆ ನಿನ್ನೆ ರಾತ್ರಿ ಇವತ್ತು ಬರಲೇಬೇಕು ಅಂತ ಹೇಳಿದಕ್ಕೆ ಆಯ್ತಪ್ಪ, ನಾನು ಇವಾಗ ಇಷ್ಟೊತ್ತಿಗೂ ರಾಘಣ್ಣವ್ರು ಹೇಳಿದಾಗೆ ಎಲ್ಲ ಹಳ್ಳಿಗೆ ಹೋಗ್ತಾ ಇದ್ದೀವಿ ಅಭಿಮಾನೋತ್ಸವದ ಸಂಬಂಧ ಕಾರ್ಯಕ್ರಮಗಳಿಗೆ ಜನರನ್ನು ಕರೀಲಿಕ್ಕೆ. ಆಯ್ತು, ಅರ್ಧ ಗಂಟೆ ಬಂದು ಹೋಗ್ತೀನಿ ಅಂತ ಬಂದಿದ್ದೇನೆ. ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ಅದೇನೋ ಹೇಳ್ತಾರಲ್ಲ, ಏನ್ ಹೇಳಿದ್ರೆ ಎಲ್ಲ ಗೊತ್ತಿದ್ದವ್ರ ಬಗ್ಗೆ ಹೇಳಕ್ ಹೋದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆ ಗೊತ್ತಿದೆ. ರಾಘಣ್ಣ ಒಂದು ಮಾತು ಹೇಳಿದ್ರು, ನಾ ಮನೆ ಮಗನಾಗಿ ನನಗೆ ಗೊತ್ತಿಲ್ಲ, ನಿಮ್ ಕಾರ್ಯಕರ್ತರಿಗೆ ಅಷ್ಟು ಗೊತ್ತಿದೆ ಅಂತ. ಅದ್ರ ಬಗ್ಗೆ ಹೇಳಕ್ ಹೋದ್ರೆ ನಾವ್ ಯಾಕೆ ಈ ಮಾತನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ನಾವ್ ಇಷ್ಟೆಲ್ಲ ಮಾತಾಡ್ತೀವಿ ಅಂತ ಹೇಳಿದ್ರೆ ಯಾರು ಸುಮ್ಮನೆ ಮಾತಾಡೋದಿಲ್ಲ. ನೀವ್ ಎಷ್ಟು ಬಾಯಾಟ ಮಾಡಿ ಪುಸ್ತಕ ಕೊಟ್ಟು ಓದಿದನ್ನು ಹೇಳೋದ್ರೆ ಹೇಳಕ್ಕಾಗಲ್ಲ. ಆದ್ರೆ ಏನು ಬಾಯಾಟ ಮಾಡದೇನೆ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿದ್ದು, ಅವರ ಸಾಧನೆ ಬಗ್ಗೆ ಗೊತ್ತಿದ್ದು, ಅವರ ಶ್ರಮದ ಬಗ್ಗೆ ಗೊತ್ತಿದ್ದು, ಅವರ ಕಾಯಕದ ಬಗ್ಗೆ ಗೊತ್ತಿದ್ದು, ಇವತ್ತು ಏನು 2 ಸ್ಥಾನಗಳಿಂದ ಬಿಜೆಪಿಯನ್ನ 110ಕ್ಕೆ ತಂದು 2 ರನ್ನಿಂದ 110 ರನ್ನನ್ನು ಹೊಡೆದು ಅಲ್ಲಿ ಕರ್ನಾಟಕದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿ 4 ಬಾರಿ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಮೊದಲನೇ ಕಾರ್ಯಕ್ರಮ ರೈತರ ಬಗ್ಗೆ ಕೈಗೊಂಡಂತ ಕಾರ್ಯಕ್ರಮ. ಅದಕ್ಕೆ ಅವ್ರನ್ನ ನಾವು ರೈತ ನಾಯಕರು ಅಂತ ಹೇಳ್ತಾ ಇದ್ದೇವೆ. ಇವತ್ತು ರೈತರ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿ ರೈತರ ಕಾರ್ಯಕ್ರಮವನ್ನ ಮಾಡಿದ್ರು. ಹೆಣ್ಣು ಮಕ್ಕಳ ಬಗ್ಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ನಾನು ರೈತರಿಗೆ ಕೊಡ್ತೇನೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಹೇಳಿದ್ರು, ನನ್ನ ಸರ್ಕಾರದಲ್ಲಿ ನಾನು ಕೂಡ ಕರ್ನಾಟಕದಿಂದ ಆ 6,000ಕ್ಕೆ 4,000 ಸೇರಿಸಿ ಒಟ್ಟು 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಂತ ಶ್ರೀಮಂತ ರೈತ ನಾಯಕ ಅಂತ ಹೇಳಿದ್ರೆ ಯಡಿಯೂರಪ್ಪನವರು. ಇವತ್ತು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕಿಂತ ಇವತ್ತು 9ನೇ ತಾರೀಕು ಈ ಕಾರ್ಯಕ್ರಮ ಏನ್ ನಡೀತಾ ಇದೆ ಚಿತ್ರದುರ್ಗದಲ್ಲಿ, ಅದು ಗಂಡಮೆಟ್ಟಿನ ನಾಡು, ವೀರ ಮದಕರಿ ನಾಯಕ ಆಳಿದಂತ ನಾಡು, ಒಣಗೆ ಓಬವ್ವ ಹೈದರಾಲಿಯ ಸೈನ್ಯವನ್ನ ಹಿಮ್ಮೆಟ್ಟಿಸಿದಂತ ನಾಡಲ್ಲಿ ನಮ್ಮ ಮುಖಂಡರು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಆಗ್ಲೇ ರೇಣುಕಾ ಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಬಹುದು. 2ನೇ ಬಾರಿ ಈಗ ಯಡಿಯೂರಪ್ಪನವರು ಚಿತ್ರದುರ್ಗದ ನೆಲದಲ್ಲಿ ಗುಡುಕ್ತಾ ಇದ್ದಾರೆ. 9ನೇ ತಾರೀಕು ಅಭಿಮಾನಿಗಳಿಗೋಸ್ಕರ, ಕರ್ನಾಟಕದ ಜನತೆಗೋಸ್ಕರ ಯಡಿಯೂರಪ್ಪನವರು 9ನೇ ತಾರೀಕು ಗುಡುಕ್ತಾರೆ. ಅವತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಡೆದು ಹೋಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ನಡೆದು ಹೋಗ್ತಾ ಇದೆ. ಅಂತ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಜನತೆಯನ್ನ ಕರ್ಕೊಂಡೋಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಆ ನಿಟ್ಟಿನಲ್ಲಿ ಈಗ ತಾವೆಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ನಾವು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಓದುವಂತ ಸಂದರ್ಭದಲ್ಲಿ ನೋಡಪ್ಪ 9ನೇ ತಾರೀಕು ಕಾರ್ಯಕ್ರಮ ಗೊತ್ತು ಬಿಡಿ ಸರ್, ಅಭಿಮಾನೋತ್ಸವ ಇದೆ, ನಾವೆಲ್ಲ ಬರ್ತೇವೆ ಅಂತ ಹೇಳುತ್ತಾ ಪ್ರತಿಯೊಬ್ಬರಲ್ಲಿ ಭಾವನೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ 2028ನೇ ಚುನಾವಣೆ ಏನು ಬರ್ತಾ ಇದೆ ಅದಕ್ಕೆ ನಾವು 9ನೇ ತಾರೀಕು ರಣಗಾಳಿಯನ್ನ ಊದುವಂತ ಕೆಲಸ ಚಿತ್ರದುರ್ಗದಿಂದ ಪ್ರಾರಂಭ ಆಗಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡಿ ಶಕ್ತಿಯನ್ನ ಪಕ್ಷಕ್ಕೆ ತುಂಬಬೇಕು. ಯಡಿಯೂರಪ್ಪನವರ ಮನಸ್ಸಿಗೆ ತೃಪ್ತಿಯನ್ನ ಕೊಡುವಂತ ಕೆಲಸವನ್ನ ತಾವೆಲ್ಲ ಮಾಡಬೇಕು ಅಂತ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಿಸಾನ್, ಜೈ ಬಿಜೆಪಿ.